ಶ್ರೀ ನಾರಾಯಣ ಭಕ್ತರೇ, ಜಯ ಜಯ ಜಯ. ಮಗಳೇ ನಂದಿನಿ, ಅಮ್ಮ, ಅನೇಕ ಕಡೆ ಸಂಚರಿಸಿದಂತಹ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ ದೃಢವಾದ ಸಂಕಲ್ಪವನ್ನು ಇರಿಸಿಕೊಂಡು ಭಯ ಭಕ್ತಿ ಭಾವಗಳಿಂದ ನನ್ನನ್ನೇ ಪ್ರತ್ಯಕ್ಷೀಕರಿಸಿಕೊಂಡಿದ್ದೀಯ. ಇದು ಸಂತುಷ್ಟಳಾದಂತಹ ನಾನು ನಿನ್ನ ಅಕ್ಷಗಳ ಮುಂದೆ ಚರಣ ದರ್ಶನವನ್ನು ನಿಂತಿದ್ದೇನೆ. ಸರಿ, ಯಾಕಮ್ಮ ಭೀತಿ? ಸವಿಸ್ತಾರವಾಗಿ ಸನ್ನಿಧಾನದಲ್ಲಿ ವಿಸ್ತರಿಸು. ಸದ್ಗತಿಯ ನೀರೋ ಅಮ್ಮ, ನಿನ್ನ ಮಗಳಾದಂತ ನಂದಿನಿಗೆ ಬಂದಂತ ಕಷ್ಟವನ್ನು ತಿಳಿಯುವುದಕ್ಕೆ ಅಸಾಧ್ಯವಾಗಿ ಹೋಯಿತೆ ತಾಯಿ. ಎಲ್ಲ ವಿಚಾರಗಳು ತಿಳಿದರೂ ಕೂಡ ನನ್ನೆಂದರೆ ಕೇಳಿದ್ರೇಬೇಕಂತ ತವಕವೇ ನಿನ್ನದು ತಾಯಿ. ಭೋಗ ಭೂಮಿಯಾದಂತಹ ಸುಖಲೋಕದಲ್ಲಿ ಸರ್ವ ಸುಖದ ಪಾಲಿಗಿದೆ ಎಂಬಂತ ನಂಬಿಕೆ ನನ್ನ ಪಾಲಿಗಿತ್ತು. ಈಗ ಅದು ನನ್ನ ಪಾಲಿಗೆ ಸುಳ್ಳಾಗಿ ಹೋಯಿತು. ಸರಿ, ಇಲ್ಲಿ ಬರಗಾಲ ಬಂದಿದೆ. ಆ ಬರಗಾಲವನ್ನು ನೀಗಿಸುವುದಕ್ಕೆ ನೀನೇ ಸಮರ್ಥನೆಂತ ಜಾಬಾರಿ ಮಹರ್ಷಿಗೆ ಬಂದು ಹೇಳಿದ್ರು, ಕಾಡಿದ್ರು, ಬೇಡಿದ್ರು. ಅವರ ಮಾತನ್ನು ಕೇಳುವಾಗ ಗರ್ವದಿಂದ ನುಡಿಯಿರಿ. ನನ್ನ ಮಾತಿನಿಂದಾಗಿ ಕುಪಿತಗೊಂಡಂತ ಅವರು ಶಾಪವನ್ನೇ ಕೊಟ್ಟಿದ್ದಾರೆ. ಸರಿಗೆ ನದಿಯಾಗಿ ಹರಿದು ಬರಬೇಕೆಂದು ಶಾಪದ ರೂಪವನ್ನು ಪಡೆಯುವುದಾದ್ರೂ ಹೇಗೆಂತ ತೋರಿಸಿಕೊಟ್ಟಾಗ ನಿನ್ನನ್ನೇ ತೋರಿಸಿಕೊಟ್ಟವರು ಆ ಮಣಿಗಳು. ನೀನೇ ಉತ್ತರಿಸಬೇಕು ತಾಯಿ, ನೀನೇ ಅನುಗ್ರಹಿಸಬೇಕು. ನಂದಿನಿ, ಮನದೊಳಿರುವುದದಿ ಭ್ರಾಂತಿ ಮಗಳೇ, ಹೊರಯುಗಳ ಬಾದಾಳದಿ ಸ್ವಾದಿಗಳ ಕೊರಲೆಯುವುದೆಲ್ಲರಿಯಲಿ ತೊರಬಿಸುವೆ ನವನಿಯಳೇ. ಮಗಳೇ ನಂದಿನಿ, ಅಮ್ಮ, ಈ ವಸುಂಧರೆಯಲ್ಲಿ ಸ್ವಾರ್ಥಿಗಳಿದ್ದಾರೆ ನಿಜ. ತಾನು ತನ್ನದು ತನ್ನವರು ಎನ್ನುವಂತಹ ಲೋಕವಿದು. ಸ್ವಾರ್ಥಿಗಳೇ ತುಂಬಿದೆ ಜಗತ್ತು. ಆದ್ರೆ ಸ್ವರ್ಗಲೋಕದವಳಾದಂತಹ ನಿನಗೂ ಸ್ವಾರ್ಥ ಪರಿಸ್ಥಿತಿ ಮಗಳೇ. ಹೌದು, ಜಾಬಾಲಿ ಮಹರ್ಷಿಗಳ ಮಾತಿನಂತೆ ನೀನು ನದಿಯಾಗಿ ಹರಿಯಲೇಬೇಕು. ಹೌದೇ? ಆದ್ರೆ ಸಾಮಾನ್ಯ ನದಿಯಂತೆ ಅಲ್ಲ. ಮತ್ತೆ ಹೇಗೆ ತಾಯಿ? ಅಂದು ಬ್ರಹ್ಮನಿಂದ ಶಾಪಗಳಿಗಾದಂತಹ ಗಂಗಾಭವಾನಿ ತ್ರಿಪದಗಾಮಿನಿಯು ಆಕಳಾಶಿನಿಯಾಗಿ ಹರಿಯುತ್ತಾ ಇದ್ದಾಳೆ. ಅಂತಹ ಅವಕಾಶ ನಿನಗೂ ಒದಗಿ ಬಂದಿದೆ ಮಗಳೇ. ಹೇಗೆ ನದಿಯಾಗಿ ಬರಬೇಕು ಗೊತ್ತೇ? ಹೇಗೆ ತಾಯಿ? ಮಗಳಾಗಿ ಹೊಮ್ಮದದ ಬಲವೀವೆವು ಪುಣ್ಯ ನದಿಯಪ್ಪೆ ತಾಯಿ, ಪುಣ್ಯ ನದಿಯಪ್ಪೆ ತಾಯಿ, ನೀನೆಂದು ಮೊನ್ನೆಗಳಾದಿ ಮಾಯಿ. ನಿನ್ನ ಗಡಿ ಬಗೆವೆನು ನಂದಿನಿ. ಅಮ್ಮ, ರಸೆಯಲ್ಲಿ ಋಷಿಶಾಪ ಯಾವತ್ತು ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹೌದೇ? ಮಹರ್ಷಿಗಳ ಮಾತಿನಂತೆ ನೀನು ನದಿಯಾಗಿ ಹರಿಯಲೇಬೇಕು. ನದಿಯಾಗಿ ಬರುವಂತಹ ಸಂದರ್ಭದಲ್ಲಿ ನಿನ್ನ ಕಡೆ ಪ್ರದೇಶದಲ್ಲಿ ನಿನಗೆ ಮಗಳಾಗಿ ನಾನೇ ಜನಿಸಿ ಬರುವವಳಿದ್ದೇನೆ. ದುಷ್ಟರನ್ನು ನಿಗ್ರಹಿಸಿ ಭಕ್ತರನ್ನು ಬರುವವಳಿದ್ದೇನೆ. ಪುಣ್ಯ ನದಿಯಾಗಮ್ಮ, ಪುಣ್ಯ ನದಿಯಾಗಮ್ಮ.